ಇದು ಸೆಷನ್ ಕರೆದಿರತಕ್ಕಂಥದ್ದು ವಿಶೇಷ ಅಧಿವೇಶನ. ಇದು ಒಂದು ಗಂಟೆ ಮಾತಾಡ್ತೀವಿ ಅಂತ ಹೇಳಿದವರು 2 ಗಂಟೆ ಮಾತಾಡಿದ್ರು. ವಾಟ್ ಇಸ್ ದಿಸ್? ಹತ್ತೈದು ನಿಮಿಷ ಮುಗಿಸ್ತೀನಿ. ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ಎಲ್ಲರೂ ಸೈನ್ ಮಾಡೋದಾದ್ರೆ ಚರ್ಚೆ ಮಾಡಬೇಡಿ. ಏನೆಲ್ಲ ಎಲ್ಲ ಕೂಡ ಮಾತಾಡಿದ್ದಾರೆ ಅಲ್ಲಿ ಮುಖ್ಯಮಂತ್ರಿಗಳು. ಒಳಗಡೆ ಯಾಕೆ ಮುಗಿಸಿ ಯಾಕೆ ನೀವು ಸೈನ್ ಹಾಕಿದ್ರೆ ಮುಖ್ಯಮಂತ್ರಿಗಳಿಗೆ ಕಾರ್ಯದರ್ಶಿಗಳಿಗೆ ಪತ್ರ ಒಂದೇ ಆಗಿರೋದ್ರಿಂದ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಸುನೀಲ್ ಕುಮಾರ್ ಇದ್ರು, ವಿಜೇಂದ್ರ ಇದ್ರು, ಸುನೀಲ್ ಕುಮಾರ್ ಇದ್ರು, ಮುಗಿಸಿ ಅಷ್ಟೇ. 1 ಗಂಟೆ ಮಾತಾಡ್ತೀನಿ ಅಂತಂದ್ರು, 2 ಗಂಟೆ ಮಾತಾಡಿದ್ರು. ಈಗ ನೀವು ಹೇಳ್ಕೊಟ್ಟಿರೋದೇ ಸರ್. ಆಮೇಲೆ ಒಬ್ರೇ ಮಾತಾಡ್ತೀವಿ ಅಂತ ಹೇಳಿರೋದು, ಬೇರೆಯವರೆಲ್ಲ ಮಾತಾಡಿದ್ರೆ ನೀವು ಹೇಳ್ಕೊಟ್ಟಿರೋದೇ ಅವ್ರು ಮಾಡಿದ್ದಾರೆ. ನಾನು ಹೇಳ್ಕೊಟ್ಟಿಲ್ಲಪ್ಪ, ನಾನು ಹೇಳ್ಕೊಟ್ಟಿದ್ರೆ ಹಿಂಗೆಲ್ಲ ಮಾತಾಡ್ತಿರ್ಲಿಲ್ಲ. ನಾನು ಹೇಳಿದ ಸರ್, ಈ ವಿಷಯ ಎಷ್ಟು ಗಹನವಾಗಿತ್ತು ಅಂದ್ರೆ ಇಡೀ ಸಭೆ ಬಹಳ ಸೈಲೆಂಟ್ ಆಗಿ ಕೇಳ್ತಾ ಇತ್ತು. ಅಷ್ಟು ಪರಿಣಾಮಕಾರಿಯಾಗಿ ಮಾತಾಡಿದ್ದಾರೆ ನಿಮ್ಮ ಸರ್ಕಾರದಲ್ಲಿ ನಡೆದಂತ. ಈಗ ಯಾರು ಚರ್ಚೆ ಮಾಡಬೇಡಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಈಗ ರೆಸಲ್ಯೂಷನ್ ಮೂವ್ ಮಾಡಕ್ಕೆ ಕೊಡಿ. ನಮ್ಮವರಿಗೆ ಯಾರಿಗೂ ಕೊಟ್ಟಿಲ್ಲ ಅಂತ ಅವರಿಗೆಲ್ಲರಿಗೂ ಶಾಸಕರಿಗೆ ತಲೆ ಬಿಚ್ಚಿ ನಾಳಿದ್ ಮಾಡೋಣ. ಕೋನ್ ರೆಡ್ಡಿ ಅವರೇ, ಒಂದ್ ಸೆಕೆಂಡ್. 3 ಜನ ಅಧ್ಯಕ್ಷ ಅವಕಾಶಕ್ಕಾಗಿ ಸಂಪೂರ್ಣವಾಗಿ ಅವರು 3 ಜನ ಅಂತ ಹೇಳಿ 3 ಜನ ಅಂತ ಹೇಳಿ 3 ಜನ ಅಂತ ಮಾತಾಡಿಲ್ಲ ನಾವು. ಮಾತಾಡಿದ್ದೀರಾ ಸರ್? 3 ಜನ ಮಾತಾಡ್ತೀವಿ ಅಂತ ಹೇಳಿಲ್ಲ. ಒಬ್ಬರೇ ಮಾತಾಡ್ತೀವಿ ಅಂತ ಹೇಳಿದ್ದು. ಇಲ್ಲ 3 ಜನ ಮಾತಾಡ್ತೀವಿ ಅಂತ ಹೇಳಿದ್ವಿ. 3 ಜನ ಮಾತಾಡ್ತೀವಿ ಚೌಕಾಸಿ ಅಂತ ಬಂತು ಸರ್. ರಾತ್ರಿ ನಿಯಮಾವಳಿ ಪ್ರಕಾರ ನಾವು ಕೊಟ್ಟಿದ್ದೀವಿ ನೋಟಿಸು. ನಿಮ್ಮ ಕ್ಯಾಬಿನೆಟ್ ಒಬ್ಬ ಸದನದಲ್ಲಿ ಈಗ ಅಜೆಂಡಾ ಪ್ರಕಾರ ರೆಸಲ್ಯೂಷನ್ ಮೂವ್ ಮಾಡೋದಿತ್ತು. ಅಜೆಂಡಾ ಪ್ರಕಾರ ಮಧ್ಯದಲ್ಲಿ ನೀವೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡದ್ಮೇಲೆ ಪ್ರಸ್ತಾಪ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಇಡೀ ದಿನ ಎಲ್ಲ ಇದನ್ನೇ ಮಾಡಿದ್ರೆ 23ನೇ ತಾರೀಕು ನಾವು ನಿಲುವಳಿ ಸೂಚನೆ ಕೊಟ್ಟಿದ್ದು. ನೀವು ಅದನ್ನ 16 ಬೇರೆ ಪ್ರಶ್ನೆ ಕನ್ವರ್ಟ್ ಮಾಡಿ ಬಂದ್ರೆ ಮಾತಾಡಕ್ ಆಗಿರ್ಲಿಲ್ಲ. 3 ಜನ ಮಾತಾಡಿ ನೀವು ಎಷ್ಟು ದಿನ ಕೊಡ್ಲಿ, ನೀವು ಎಷ್ಟು ದಿನ ಕೊಡ್ಲಿ, ಅಜೆಂಡಾ ಪ್ರಕಾರ ನಡಿ. ನೀವು ಮಾಡಿರೋದು ಭ್ರಷ್ಟಾಚಾರ. ಮೌನವಾಗಿದ್ರೆ ಭ್ರಷ್ಟಾಚಾರ ಮಾಡಿದ್ದೀನ ಸುಮ್ಮನೆ ಒಂದ್ ಸೆಕೆಂಡ್ ಈಗ ಎಲ್ಲ ಸದಸ್ಯರು ಅವರವರ ಆತ್ಮೀಯರಿಗೆ ಲೈಸೆನ್ಸ್ ಈಗ ಮನೆ ಮುಖ್ಯಮಂತ್ರಿ ಹೇಳಿದಾಗೆ ಫಸ್ಟ್ ಎಜೆಂಡಾದಲ್ಲಿ ನಮ್ಮ ಚರ್ಚೆ ಯಾವ್ದಿತ್ತು ಅಂತ ಹೇಳಿದ್ರೆ ರೆಸಲ್ಯೂಷನ್ ಮೂವ್ ಮಾಡ್ಬೇಕಂತ ಹೇಳಿ ಮುಖ್ಯಮಂತ್ರಿ ಮೂವ್ ಮಾಡ್ಬೇಕಂತ ಬಂದಿದ್ರು. ತಾವು ಅದಕ್ಕೆ ಮುಂಚೆ ಬಂದ ಏನ್ ಹೇಳಿದ್ರೆ ನಾವು ಮೊನ್ನೆ ನಿಲುವಳಿ ಸೂಚನೆ ಮಂಡಿಸಿದ್ದೇವೆ. ಆಯ್ತು 16 ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೀರಿ, ಸಿಕ್ಲಿಲ್ಲ. ನಾನು ನಿನ್ನೆ ತಮ್ಮ ಚರ್ಚೆ ಆದ ನಂತರ ನಿನ್ನೆ ಸಂಜೆ ಅದನ್ನು ನೀವು ಮಾತಾಡಿ ಅಂತ ಹೇಳಿದ್ದೆ. ಆಗ ತಾವು ಹೇಳಿದ ನೀವು ಕಾಲಿಗೆ ಅಟೆನ್ಷನ್ ತಗೊಳ್ಳಿ, ನಾಳೆ ನಾವು ಚರ್ಚೆ ಮಾಡ್ತೇವೆ ಅಂತ ಹೇಳಿ. ಅದ್ರ ಬಗ್ಗೆ ಲಾ ಮಿನಿಸ್ಟರ್ ಮುಖ್ಯಮಂತ್ರಿ ನಮ್ಮ 2-3 ನಾಯಕರು ನಿಮ್ಮ ಪಕ್ಷದವರಿದ್ರು ಕೂತ್ಕೊಂಡು ಇನ್ನು ಚರ್ಚೆ ಏನಾಯ್ತು ಅಂತ ಹೇಳಿದ್ರೆ ಆಯ್ತು. ಫಸ್ಟಿಗೆ 1 ಗಂಟೆ ಮಾತಾಡಿ ಮತ್ತು ಅರಗ ಜನ ಮಾತಾಡೋದು ಇತ್ತು. ಇಲ್ಲಿ ಬಂದು ಅವರು ಕೊಟ್ಟ ಲೆಟರ್ ಅಂತ ಹೇಳಿ ಮಾತ್ರ ಒಂದು ST ಮಂಜುನ ಅವ್ರ ಸೈನ್ಯದಲ್ಲಿ ಇಲ್ಲ. ಅದಕ್ಕೆ ನಿಲ್ಲಪ್ಪ ಮಂಜು ಅವರೇ, ನೀವು ಹೇಳಿ ನಿಮ್ಮ ವಿಚಾರ ಇರಬಹುದು. ನಾನು ಹೇಳ್ದೆ ಕೇಳಿ, ನಾನು ಹೇಳ್ದೆ ಕೇಳಿ, ನಾನು ಹೇಳ್ದೆ ಕೇಳಿ ಪ್ಲೀಸ್. ಆಯ್ತು ಕೂತ್ಕೊಳ್ಳಿ, ಈಗ ಕೂತ್ಕೊಳ್ಳಿ.
ಒಂದು ಅದಕ್ಕಾಗಿ ತಾವು ಅದು 1 ಗಂಟೆ ನಾವು ಹೇಳಿದೆ ಅದು ಅಡಿಷನಲ್ ಟೈಮ್ ಆಗಿದೆ, ಆದಷ್ಟು ಈಗ ಮುಗಿಸುವ. ಈಗ ಇದಕ್ಕೆಲ್ಲರೂ ಕೂಡ ಸಹಕಾರ ಕೊಡಬೇಕಾಗ್ತದೆ. ತಾವು ಎಲ್ಲ ಸಹಕಾರ ಕೊಡಿ. ಯಾಕೆ ಮಾತಾಡ್ಲಿಕ್ಕೆ ಹೋದ್ರೆ ಎಲ್ಲರಿಗೂ ಕೂಡ ಮಾತಾಡ್ಲಿಕ್ಕೆ ಅದರಲ್ಲಿ ಸಬ್ಜೆಕ್ಟ್ ಇದೆ, ಅದನ್ನು ಡಿಫೆಂಡ್ ಮಾಡ್ಲಿಕ್ಕೆ ಕೂಡ ಪ್ರತಿಯೊಬ್ಬರು ಕೂಡ ಅದು ಗೊತ್ತಿದೆ. ಹೀಗೆ ಹೋದ್ರೆ ನಮಗೆ ಮುಂದಕ್ಕೆ ಆಗುದಿಲ್ಲ. ಸೊ ನಿಮ್ಮ ಮೇಲೆ ವಿಶ್ವಾಸ ಇಟ್ಟುಕೊಂಡು ಬಹುಶಃ ಆಯಿತು. ಅದಕ್ಕಾಗಿ ಈಗ ಎಸ್.ಟಿ. ಮಂತ್ರಿ ನನಗೆ ಸೈನ್ ಹಾಕಿದ ಕಾರಣ ನನಗೆ ಕೊಡ್ಲಿಕ್ಕೆ ಮನಸ್ಸಿದ್ರು ಕೂಡ ನಮ್ಗೆ ಕೊಡ್ಲಿಕ್ಕೆ ಆಗುದಿಲ್ಲ. ಅರಗ ಜಾನ 10 ನಿಮಿಷ ಮಾತಾಡಿ ಆದಷ್ಟು ಮತ್ತೆ ರೂಲ್ಸ್ ಮೇಲೆ ಕೂಡ ಸಹಕಾರ ತಾವು ಕೊಡಿ. ಸರ್ ಇಲ್ಲ ದಯವಿಟ್ಟು ಅವಕಾಶ ಆಯ್ತು ಮತ್ತೆ ನೋಡ ಈಗ ನನಗೆ